ಇನ್ನು ಅರಾಮ್ಕೋ ತೈಲ ಘಟಕದ ಮೇಲೆ ಮತ್ತೆ ದಾಳಿಯಾಗಿದೆ. 2 ದಿನಗಳ ಹಿಂದೆ ಮೊದಲ ದಾಳಿಯಾಗಿತ್ತು. ಅರಾಮ್ಕೋ ತೈಲ ಘಟಕ ಹೊತ್ತಿ ಉರಿದಿತ್ತು. ಇದೀಗ ಮತ್ತೊಮ್ಮೆ ದಾಳಿಯಾಗಿದೆ. ಇರಾನ್ ಸೇನೆ ಮಿಸೈಲ್ ದಾಳಿಯನ್ನ ಮಾಡಿದೆ ಅರಾಮ್ಕೋ ತೈಲ ಘಟಕದ ಮೇಲೆ. ಅತಿ ದೊಡ್ಡ ತೈಲ ಸಂಸ್ಕರಣಾ ಘಟಕ ಅರಾಮ್ಕೋ. ಆಲ್ಮೋಸ್ಟ್ 7% ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಇಲ್ಲಿಂದ ಇಡೀ ಜಗತ್ತಿಗೆ. ಲೆಬನಾನ್ ನೆಲದಾಳಿಯನ್ನ ತೀವ್ರಗೊಳಿಸಿದೆ ಇಸ್ರೇಲ್. ಲೆಬನಾನ್ಗೆ ನುಗ್ಗಿ ಇಸ್ರೇಲ್ ಸೇನಾಪಡೆಗಳು ದಾಳಿಯನ್ನ ಮಾಡ್ತಾ ಇದೆ. 6 ಕಿಲೋಮೀಟರ್ ಕಿಯಾಮ್ ಪ್ರದೇಶಕ್ಕೆ ಐಡಿಎಫ್ ಎಂಟ್ರಿಯನ್ನ ಕೊಟ್ಟಿದೆ. ಲೆಬನಾನ್ ಗಡಿಯಲ್ಲಿ ಮತ್ತಷ್ಟು ಮುಂದಕ್ಕೆ ನುಗ್ತಾ ಇದೆ ಐಡಿಎಫ್. ಈ ಪ್ರಾಕ್ಸಿ ಟೀಮ್ ಅಂತ ಏನೇನಿದೆಯೋ ಇರಾನ್ಗೆ, ಅವುಗಳನ್ನು ಕೂಡ ಹತ್ತಿಕ್ಕೋ ಪ್ರಯತ್ನ ಇಸ್ರೇಲ್ನಿಂದ ಆಗ್ತಾ ಇದೆ. ಲೆಬನಾನ್ ಮೇಲೆ ದಾಳಿಯನ್ನ ಮಾಡಿದೆ, ಹಾಗೆ ಮುನ್ನುಗ್ಗಿ ಸಾಕ್ತಾ ಇದೆ. 6 ಕಿಲೋಮೀಟರ್ವರೆಗೂ ಕೂಡ ಕಿಯಾಮ್ ಪ್ರದೇಶಕ್ಕೆ ಐಡಿಎಫ್ ಎಂಟ್ರಿಯನ್ನ ಈಗಾಗಲೇ ಕೊಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ಮೂಲಕವಾಗಿ ದಾಳಿಯನ್ನ ಮುಂದುವರೆಸಿದೆ. ಲೆಬನಾನ್ ಗಡಿಯಲ್ಲಿ ಮತ್ತಷ್ಟು ಮುನ್ನುಗ್ಗಿದೆ ಐಡಿಎಫ್.